ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅದೃಷ್ಟ ಅನ್ನೋದೇ ಹಾಗೆ, ಅದು ಎಲ್ರಿಗೂ ಸಿಗಲ್ಲ. ಏನೇ ಕಷ್ಟಪಟ್ಟರು ಈಸಿಯಾಗಿ ಒಲಿಯಲ್ಲ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬಹುದೋ ಏನೋ, ಆದ್ರೆ ಶ್ರಮ ಹಾಕಿದವರಿಗೆಲ್ಲ ಅದೃಷ್ಟ ಒಲಿಯಲ್ಲ. ಯಾವುದೇ ಕೆಲಸ ಆಗಲಿ, ನಾವು ಮಾಡೋ ಯಾವುದೇ ಕಾರ್ಯ ಆಗಲಿ, ಅಲ್ಲಿ ಶ್ರಮದ ಜೊತೆಗೆ ಅದೃಷ್ಟ ಇದ್ದಾಗ ಅವರ ಬದುಕು ಬಂಗಾರ ಆಗುತ್ತೆ. ಲಕ್ ಅನ್ನೋದು ಕೈ ಹಿಡಿದ್ರೆ ಜೀವನ ಸುಖಮಯವಾಗುತ್ತೆ. ಹೀಗಾಗಿಯೇ ಅಲ್ವಾ ಎಲ್ಲರೂ ಲಕ್ ಹಿಂದೆ ಓಡೋದು. ಆದ್ರೆ ಅದೃಷ್ಟ ಅನ್ನೋದು ತಾನಾಗೆ ಬರಬೇಕು ಹೊರತು ಅದನ್ನ ಯಾರಿಂದಲೂ ಕೇಳಿ ಪಡೆಯೋದಿಕ್ಕಾಗಲ್ಲ. ನಮ್ಮ ಕಣ್ಣು ಮುಂದೆಯೇ ತುಂಬಾ ಜನ ಕಷ್ಟಪಡ್ತಾರೆ. ಅದು ಯಾವುದೇ ಫೀಲ್ಡ್ ಆದ್ರೂ ಸರಿ, ಸಿನಿಮಾ ಆಗಲಿ, IT ಆಗಲಿ, ವ್ಯವಸಾಯವೇ ಆಗಲಿ, ಕಷ್ಟಪಟ್ಟು ದುಡಿತಾರೆ. ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡ್ತಾರೆ. ಜೀವನದಲ್ಲಿ ಮುಂದೆ ಬರಬೇಕು, ಒಂದೊಳ್ಳೆ ಹಂತಕ್ಕೆ ಹೋಗಬೇಕು ಅಂತ ನಾನಾ ಕಸರತ್ತು ಮಾಡ್ತಾರೆ. ಆದ್ರೆ ಕೊನೆಯಲ್ಲಿ ಅವರ ಪಾಲಿಗೆ ಸಿಗೋ ಸಕ್ಸಸ್ ಅಷ್ಟಕ್ಕಷ್ಟೇ. ಅದೇನೋ ಹೇಳ್ತಾರಲ್ಲ, 6 3 ಅಂತ. ಹಾಗಿರುತ್ತೆ ಇವರ ಬದುಕು. ಸಿನಿಮಾ ರಂಗದಲ್ಲಿರೋ ಬಹುತೇಕರಿಗೂ ಇಂತಹದ್ದೇ ಸಮಸ್ಯೆ ಕಾಡ್ತಾ ಇರುತ್ತೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಏನೇ ಪಾತ್ರ ಏನೇ ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನೋ ಛಲ ಇರುತ್ತೆ. ಆದ್ರೆ ಅವಕಾಶಗಳು ಸಿಗಲ್ಲ. ಸಿಕ್ಕ ಅವಕಾಶಗಳು ಕೈ ಹಿಡಿಯಲ್ಲ. ಒಂದು, ನಾವು ಮಾಡೋ ಪಾತ್ರ ಕ್ಲಿಕ್ ಆಗಲ್ಲ. ಇನ್ನೊಂದು, ನಾವು ಮಾಡೋ ಪಾತ್ರಗಳಿಂದ ಗುರುತಿಸಿಕೊಳ್ಳೋದಿಕ್ಕಾಗಲ್ಲ. ಆದ್ರೆ ಶ್ರಮದ ಜೊತೆಗೆ ಟ್ಯಾಲೆಂಟ್ ಜೊತೆಗೆ ಅದೃಷ್ಟ ಅನ್ನೋದು ಕೈ ಹಿಡಿದ್ರೆ ಮಾತ್ರ ಯಶರಂತೆ ಆಗೋದು. ಜೇಬಲ್ಲಿ 300 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದ ವ್ಯಕ್ತಿ ಇವತ್ತು ಕೋಟ್ಯಾಧಿಪತಿ. ಬರೀ ಕರ್ನಾಟಕವನ್ನ, ಭಾರತೀಯ ಚಿತ್ರರಂಗವನ್ನಷ್ಟೇ ಅಲ್ಲ, ಇಡೀ ವಿಶ್ವದ ಚಿತ್ರರಂಗವೇ ಇವರನ್ನ ಕೊಂಡಾಡ್ತಾ ಇದೆ. ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಎಲ್ರಿಗೂ ಈ ಮಟ್ಟದ ಸಕ್ಸಸ್ ಸಿಗದೇ ಇದ್ರು ಒಂದೊಳ್ಳೆ ಹಂತಕ್ಕೆ ಹೋದವರಿದ್ದಾರೆ. ಅದೃಷ್ಟ ಅನ್ನೋದು ಕೈ ಹಿಡಿದು ಸಣ್ಣ ಅವಧಿಯಲ್ಲೇ ಶೈನ್ ಆದವರಿದ್ದಾರೆ. ಅಂತವರಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ಸೂರಜ್ ಕೂಡ ಒಬ್ರು. ಇವರಿಬ್ಬರ ಅದೃಷ್ಟದ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಬಿಡಿ. ಎಲ್ಲೋ ಇದ್ದವರು, ಏನನ್ನೋ ಮಾಡ್ಕೊಂಡಿದ್ದವರು ಇವತ್ತು ಸಿಕ್ಕಾಪಟ್ಟೆ ಫೇಮಸ್. ನೇಮು ಫೇಮು ಒಂದೊಳ್ಳೆ ಸಂಭಾವನೆ, ಬದುಕು ಅನ್ನೋದು ಬಂಗಾರ ಆಗಿದೆ. ರಕ್ಷಿತಾ ಹಾಗೂ ಸೂರಜ್ ಇಬ್ಬರ ಬಾಳಲ್ಲೂ ಅದೃಷ್ಟ ಒಲಿದು ಬಂದಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಳೆದ ಬಾರಿಯ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಸೂರಜ್ ಅಂದ್ರೆ ಯಾರು, ರಕ್ಷಿತಾ ಅಂದ್ರೆ ಯಾರು ಅಂತ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಇವರ ಬಗ್ಗೆ ಜನರಿಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ರಕ್ಷಿತಾ ಮಂಗಳೂರಲ್ಲಿ ವ್ಲಾಗ್ ಮಾಡ್ಕೊಂಡಿದ್ರೆ, ಸೂರಜ್ ಇನ್ಸ್ಟಾದಲ್ಲಿ ತಮ್ಮ ವಿಡಿಯೋಗಳನ್ನ ಹಂಚಿಕೊಳ್ತಾ ಇದ್ರು. ಅದರಲ್ಲೂ ಸೂರಜ್ ಅವರ ಹ್ಯಾಂಡ್ಸಮ್ ವಿಡಿಯೋಗಳಿಗೆ ಹುಡುಗಿಯರು ಸಿಕ್ಕಾಪಟ್ಟೆ ಫಿದಾ ಆಗಿದ್ರು ಬಿಡಿ. ಪಕ್ಕ ಹೀರೋ ಮೆಟೀರಿಯಲ್ ಅಂತ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು. ಇಂಥ ಹೊತ್ತಲ್ಲೇ ಸೂರಜ್ ಮನೆಗೆ ಬಿಗ್ ಬಾಸ್ ಅವಕಾಶ ಹುಡ್ಕೊಂಡು ಬಂದಿತ್ತು. ಅತ್ತ ರಕ್ಷಿತಾಗೂ ಬಿಗ್ ಬಾಸ್ ಚಾನ್ಸ್ ಸಿಕ್ಕಿದ್ದು. ಇಬ್ಬರು ಬಿಗ್ ಬಾಸ್ ಮನೆಗೆ ಬಂದಿದ್ದು. ಇಬ್ಬರ ಬದುಕೆ ಬದಲಾಗಿ ಹೋಗಿದೆ. ಕರುನಾಡಿನಾದ್ಯಂತ ಮನೆ ಮಾತಾಗಿದ್ದಾರೆ. ಎಲ್ಲೇ ಹೋದ್ರೂ ಜನ ಗುರುತು ಹಿಡಿತಾರೆ. ಕೈ ತುಂಬಾ ಕಾಸು ಸಿಗ್ತಾ ಇದೆ. ಒಳ್ಳೊಳ್ಳೆ ಅವಕಾಶ ಕೂಡ ಸಿಗ್ತಾ ಇದೆ. ರಕ್ಷಿತಾಗೆ ಟೈಮೇ ಸಿಗದಷ್ಟು ಅವಕಾಶ ಇದೆ. ವ್ಲಾಗ್ ಮಾಡೋದರ ಜೊತೆಗೆ ಸಾಕಷ್ಟು ಪ್ರಮೋಷನ್ಗಳಿಗೆ ಹೋಗ್ತಾರೆ. ಅದರ ಜೊತೆಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಅತಿಥಿಗಳನ್ನಾಗಿ ಕರೀತಾ ಇದ್ದಾರೆ. ಹೀಗಾಗಿ ಯೂಟ್ಯೂಬ್ ಜೊತೆಗೆ ಬೇರೆ ಮೂಲಗಳಿಂದಲೂ ಸಾಕಷ್ಟು ಹಣ ಹರಿದು ಬರ್ತಾ ಇದೆ. 20 ಲಕ್ಷ ಮೌಲ್ಯದ ಚಿನ್ನಾಭರಣ ಖರೀದಿಸಿದ್ದಲ್ಲದೆ ಮೊನ್ನೆ ಹೊಸ ಕಾರು ತಗೊಂಡಿದ್ದಾರೆ. ಈಗ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಏನಿಲ್ಲ ಅಂದ್ರೂ 3-4 ತಿಂಗಳು ಪ್ರಸಾರ ಆಗುತ್ತೆ. ಅಲ್ಲಿವರೆಗೂ ಒಳ್ಳೆ ಸಂಭಾವನೆಯೇ ಸಿಗುತ್ತೆ. ಇನ್ನು ಸೂರಜ್ ವಿಷಯಕ್ಕೆ ಬಂದ್ರೆ, ಬಿಗ್ ಬಾಸ್ ಅನ್ನೋದು ಸೂರಜ್ ಪಾಲಿಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್. ನಟನೆ ಅಂದ್ರೆ ಗಂಧಗಾಳಿ ಗೊತ್ತಿಲ್ಲದ ಸೂರಜ್ ಇವತ್ತು ಅದೆಷ್ಟೋ ಜನರ ಪಾಲಿನ ಫೇವ್ರೆಟ್. ಪವಿತ್ರ ಬಂಧನ ಸೀರಿಯಲ್ ನಲ್ಲಿ ಇವರ ನಟನೆಗೆ ಕರುನಾಡಿನ ಜನ ಫಿದಾ ಆಗಿದ್ದಾರೆ. ಅಬ್ಬಬ್ಬಾ, ಎಂತ ಅದ್ಭುತ ನಟನೆ ಅಂತಿದ್ದಾರೆ. ಯಾಕಂದ್ರೆ ತಮ್ಮ ಪಾತ್ರದೊಳಗೆ ಸೂರಜ್ ಅಷ್ಟರ ಮಟ್ಟಿಗೆ ಮುಳುಗು ಹೋಗಿದ್ದಾರೆ. ಇದರ ಜೊತೆಗೆ ಈಗ ಕ್ವಾಟ್ಲೆ ಕಿಚನ್ಗೂ ಎಂಟ್ರಿ ಕೊಟ್ಟಿದ್ದಾರೆ. ಸೂರಜ್ ಅತ್ಯದ್ಭುತ ಕುಕ್, ಇದರಲ್ಲಿ 2 ಮಾತಿಲ್ಲ. ಹೀಗಾಗಿಯೇ ಸೂರಜ್ಗೆ ಇಲ್ಲೊಂದು ಅವಕಾಶ ನೀಡಿರೋದು. ಇವರಿಬ್ಬರ ಕತೆ ಹೇಳಿದ್ಮೇಲೆ ನಿಜಕ್ಕೂ ಇವರಿಬ್ಬರಿಗೆ ಅದೃಷ್ಟ ಇದೆ ಅನ್ಸಲ್ವಾ? ನೀವೇ ಹೇಳಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.